ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಆಟೋಮೋಟೋ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕಾರ್ ಕಿಂಗ್ಸ್ BTM ಲೇಔಟ್. ಸೊ ಸಿದ್ದಿಕ್ ಬೈ ನನಗೆ ಕಾಲ್ ಮಾಡಿ ಹೇಳಿದ್ರು, ಒಂದು ಕ್ರೇಟಾ ಕಾರ್ ತಂದಿದ್ದೀನಿ ಅಪ್ಪ. ಸೊ ಬೇಸ್ ಮಾಡಲ್, ಅದು ಬೇಸ್ ಮಾಡಲಿಂದ ಕಂಪ್ಲೀಟ್ ಟಾಪ್ ಎಂಡ್ ಮಾಡಲಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಕನ್ವರ್ಟ್ ಆಗಿದೆ ಅಂತ ನೋಡೋಕ್ಕೆ ನಾನು ಕೂಡ ಇವತ್ತು ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಒಂದು ಬೇಸ್ ಮಾಡಲ್ ಯಾರಾದರೂ ಕ್ರೇಟಾ ಪರ್ಚೇಸ್ ಮಾಡಿದರೆ ಅವ್ರು ಯಾವ ಥರ ಎಕ್ಸಸರೀಸ್ ಆಗಬೇಕು, ಅವ್ರಿಗೆ ಏನು ಕಾಸ್ಟ್ ಬರ್ಬೋದು, ಎಲ್ಲದನ್ನು ಈ ವಿಡಿಯೋದರ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಒಳಗಡೆ ಹೋಗಿ ಕ್ರೇಟಾ ಬೇಸ್ ಮಾಡೆಲಿಂದ ಟಾಪ್ ಮಾಡೆಲ್ ಹೇಗಾಗಿದೆ ಅಂತ ನೋಡೋಣ. ಫಸ್ಟ್ ಆಗಿ ನಮ್ಮ ಜೊತೆ ಸಿದ್ದಿಕ್ ಬೈ ಅವರು ಇದ್ದಾರೆ. ಸೊ ನೀವು ನಮ್ಮ ವಿಡಿಯೋಸಲ್ಲಿ ನೋಡಿರ್ತೀರಾ ಇವರಿಗೆ. ಸೊ ಕಾಲ್ ಮಾಡಿ ಕರೆದಾಗ ತುಂಬಾನೇ ಖುಷಿಯಾಗಿದೆ. ಏನಂದ್ರೆ ಕ್ರೇಟಾ ಬೇಸ್ ಇಂದ ಟಾಪ್ ಮಾಡೆಲಿಗೆ ಕನ್ವರ್ಟ್ ಮಾಡಿದ್ದೀನಿ, ಬಂದು ನೋಡಿ ಹೇಗಾಗಿದೆ ಅಂತ ನೋಡಿ ಅಂತ ಹೇಳಿದ್ರು. ಸರ್, ಇವಾಗ ಇದು ಕ್ರೇಟಾ ಬೇಸ್ ಮಾಡೆಲ್ ಇದ್ದಿದ್ದಲ್ಲ, ಸೊ ಹೇಗೆ ಏನೇನ್ ಮಾಡಿದೀರಾ? ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಎಕ್ಸಸರೀಸ್ ಮಾಡಿದೀನಿ. ಏನೇನಂತ ಒಂದೊಂದಂತ ತೋರಿಸ್ಬಿಡ್ತೀನಿ, ಆವಾಗಲೇ ಗೊತ್ತಾಗುತ್ತೆ. ಸರಿ ಸರ್, ಹಂಗಾದ್ರೆ ಸ್ಟಾರ್ಟ್ ಮಾಡಿ ಏನೇನ್ ಮಾಡಿದೀರಾ ಅಂತ. ನೋಡಿ ಸರ್, ಫಸ್ಟ್ ಆಫ್ ಆಲ್ ಹೆಡ್ ಬಲ್ಬ್ಸ್ ಹಾಕಿದೀವಿ, ಹೈ ಪವರ್ LED ಇದು. ಓಕೆ. ಮತ್ತೆ ಇದಕ್ಕೆ ಫಾಗ್ ಲೈಟ್ಸ್ ಬರಲ್ಲ, ಇದು ವಿತ್ DRL ವಿತ್ ಇಂಡಿಕೇಟರ್ DRL. ಇದು ಫಾಗ್ ಲೈಟ್ ಬರುತ್ತೆ, ಇದು DRL ಬರುತ್ತೆ. DRL ಆನ್ ಮಾಡಿ, ಫಾಗ್ ಲೈಟ್ ಇಂಡಿಕೇಟರ್ ಆಫ್ ಮಾಡಿ. DRL ಓಕೆ ನೋಡಿ, ಇಲ್ಲಿ DRL ಇರುತ್ತೆ. ಸೊ ನಿಮಗೆ ಇಂಡಿಕೇಟರ್ ಎರಡು ಇದೆ ಇದರಲ್ಲಿ. ಓಕೆ, ಇದು ಒಂದಾಯ್ತು. ಮತ್ತೆ ನಾವು ಈ ಗಾಡಿಗೆ ಫ್ರಂಟ್ ಗ್ರಿಲ್ ಹಾಕ್ತಾ ಇದೀವಿ. ಇದಕ್ಕೆ ಫಿನಿಶ್ ಆಗಬೇಕು, ಕ್ರೋಮ್ ಗ್ರಿಲ್. ಆಮೇಲೆ ಇದಕ್ಕೆ ನಾವು ಈ ಕಡೆಯಿಂದ ಬಂದ್ಬಿಡೋಣ. ಸರ್, ಇವಾಗ ಕಂಪ್ನಿಯಿಂದ ಬರುತ್ತೆ ಅಲ್ಲ, ಕಂಪ್ನಿಯಿಂದ ಬಂದಿದ್ದಕ್ಕೂ ಇಲ್ಲಿ ಟರ್ನ್ ಇಂಡಿಕೇಟರ್ ಇಲ್ಲೇ ಕೊಟ್ಟಿದ್ದಾರೆ ಅವರು? ಇಲ್ಲ, ಕಂಪ್ನಿಯಲ್ಲಿ ನಾರ್ಮಲ್ ಹಾಲಿಜನ್ ಬಲ್ಬ್ ಇರುತ್ತೆ, ಬರೀ ಇಂಡಿಕೇಟರ್ ಫಾಗ್ ಲೈಟ್ ಇರಲ್ಲ. ಇದಕ್ಕೆ ಎರಡು ಸೈಡ್ ನಾವು ಹಾಕಿದೀವಿ. ಕಂಪನಿಯಲ್ಲಿ ಸಮಥಿಂಗ್ ಲೈಕ್ ದಿಸ್ ಬರುತ್ತೆ. ನಾರ್ಮಲ್ ಇದೆಲ್ಲ ಬರುತ್ತೆ, ಬರೀ ಒಳಗಡೆ ಒಂದು ಬಲ್ಬ್ ಇರುತ್ತೆ ಇದರಲ್ಲಿ. ಇದು ವಿಸಿಬಿಲಿಟಿ ಪ್ಲಗ್ ಅಂಡ್ ಪ್ಲೇ ಎಲ್ಲ ಹಂಗೆ ಪ್ಲಸ್ ಪ್ಲಗ್ ಹಾಕ್ಬಿಡ್ತಾರೆ ಅಷ್ಟೇ. ಸೇಮ್ ಫಿಟ್ಮೆಂಟ್ ಬರುತ್ತೆ ಅದರಲ್ಲಿ. DRL, ಇಂಡಿಕೇಟರ್, ಮತ್ತೆ ಪಾರ್ಕಿಂಗು, ಆಮೇಲೆ ಫಾಗ್ ಲೈಟ್, ಮೂರು ಒಂದು ಯೂನಿಟ್ ಅಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮತ್ತೆ ಈ ಗಾಡಿಗೆ ನಾವು ಆಟೋಮೆಟಿಕ್ ಫೋಲ್ಡಿಂಗ್ ಮಿರರ್ಸ್ ಇದು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾದ್ರೆ ಬೇಸಿಕ್ ಮಿರರ್ಸ್ ಬರುತ್ತೆ. ಬೇಸಿಕ್ ಮಿರರ್ ಬಿಚ್ಬಿಟ್ಟು ನಾವು ಆಟೋಮೆಟಿಕ್ ಮಿರರ್ಸ್ ಲಾಕ್ ಅನ್ಲಾಕ್ ಮಾಡಿ. ಓಕೆ, ಲಾಕ್ ಅನ್ಲಾಕ್ ಆದಾಗ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಈ ಮಾಡೆಲ್ ಅಲ್ಲಿ ಬರಲ್ಲ. ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಮಿರರ್ಸ್ ಕ್ಲೋಸ್ ಆಗ್ಬಿಡುತ್ತೆ, ಅನ್ಲಾಕ್ ಮಾಡಿದ ತಕ್ಷಣ ಓಪನ್ ಆಗ್ಬಿಡುತ್ತೆ. ಇದಕ್ಕೆ ಟರ್ನ್ ಇಂಡಿಕೇಟರ್ ಇದೆ ಇದರಲ್ಲಿ. ಓಕೆ. ಈ ಗಾಡಿಗೆ ನಾವು ಬನ್ನಿ, ಬ್ಲೋಪಂಗ್ದು ಆಂಡ್ರಾಯ್ಡ್ ಸಿಸ್ಟಮ್ ಆಗ್ತಾ ಇದೀವಿ. ಕಂಪ್ಲೀಟ್ ಫುಲ್ ಬಿಚ್ಚಿಬಿಟ್ಟಿದ್ದಾರೆ ಗಾಡಿ, ನೋಡಬಹುದು. ಇಲ್ಲ, ಹೌದು, ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಇನ್ನು ಕೆಲಸ ಕಂಪ್ಲೀಟ್ ಆಗ್ತಾ ಇದೆ. ಇದು ಬಂದು ಆಂಡ್ರಾಯ್ಡ್ ಬ್ಲೋಪಂಗ್ದು ಸಿಸ್ಟಮ್, 10 inches ವಿತ್ 360 ಡಿಗ್ರಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡ್ತಾ ಇದೀವಿ. 360 ಡಿಗ್ರಿ ಕ್ಯಾಮೆರಾ ಬರುತ್ತೆ ಈ ಗಾಡಿಗೆ. 360 ಡಿಗ್ರಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಮತ್ತೆ ಈ ಸೀಟ್ ಕವರ್ಸ್ ಮಾಡಿದೀವಿ. ಇದಕ್ಕೆ ವೈಟ್ ಫಿಟ್ಟಿಂಗ್ ಸೀಟ್ ಕವರ್ಸ್. ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಸೀಟ್? ಇದು ಇದೆ ಸರ್, 6,500 ತಗೊಂಡು ಒಂದು 12,000 ವರೆಗೂ ಇದೆ. ಮೆಟೀರಿಯಲ್ ಮೇಲೆ ಹೋಗುತ್ತೆ, ಡಿಸೈನ್, ಕಲರ್ ಯಾವ್ದು ಸೆಲೆಕ್ಟ್ ಮಾಡಬಹುದು. 3 years ವಾರಂಟಿ ಕೊಡ್ತೀವಿ ನಾವು ಸ್ವೀಟ್ ಕವರ್ಸ್ಗೆ. 3 years ವಾರಂಟಿ ಇರೋದಾ? ಓಕೆ. ಆಮೇಲೆ ನಾವು ಇದಕ್ಕೆ ನೋಡಿ, ಇದು ಡ್ಯಾಂಪಿಂಗ್ ಮಾಡಿದೀವಿ, ಡೋರ್ ಡ್ಯಾಂಪಿಂಗ್ ಮಾಡಿದೀವಿ. ಯಾಕೆ ಸರ್ ಇದು ಡ್ಯಾಂಪಿಂಗ್? ವೈಬ್ರೇಷನ್ ಜಾಸ್ತಿ ಬರಲ್ಲ, ಔಟ್ ಸೈಡ್ ವೈಬ್ರೇಷನ್ ಬರಲ್ಲ. ಮತ್ತೆ ನಿಮ್ಗೆ ಸೌಂಡ್ ಕ್ಲಾರಿಟಿ ಸ್ಪೀಕರ್ದು ಬಹಳ ಚೆನ್ನಾಗಿದೆ. ಅದಕ್ಕೆ ಈ ತರ ಡ್ಯಾಂಪಿಂಗ್ ಮಾಡ್ತಾರಾ? ಮತ್ತೆ ಆಂಬಿಯಂಟ್ ಲೈಟ್ಸ್ ಹಾಕಿದೀವಿ. K4 ಆಂಬಿಯಂಟ್ ಲೈಟು ಹಾಕಿದೀವಿ. ಇದು ಲೈಟಿಂಗ್ ಮಾಡಿದ್ದೀವಿ ನಾವು. ಇದು ಸಿಂಗಲ್ ಲೈಟ್ ಅಲ್ಲ ಸರ್, ಇದು ಎಲ್ಲ ಕಲರ್ ಲೈಟ್ ಬರುತ್ತೆ. ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ಆಂಬಿಯಂಟ್ ಲೈಟು ಆ ಸೈಡ್ ಅನ್ನು ತಗೊಂಡು ಬಂದಿದ್ದೀವಿ. ವಿಡಿಯೋ ನೋಡಿ, ಅಷ್ಟು ಕತ್ಲಿನಲ್ಲಿ ನೈಟ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ಓಕೆ. ಹಾಗೆ ಲೈಟ್ ಆಫ್ ಸರ್. ಸರ್, ಇದು ಹಾಕ್ಸಿರೋದಾ ಸರ್ ನೀವು? ಅದನ್ನು ಹಾಕಿರೋದು. ಅದು ಫುಟ್ ಸ್ಟೆಪ್ LED ಅಂತಾರೆ. ಇದು ಪೇಪರ್ ತೆಗಿಬೇಕು. ಸೊ ಈ ತರ ಕ್ರೇಟಾ ಬ್ಯಾಜಿಂಗ್ ಬರುತ್ತೆ ಅದಕ್ಕೆ. ಇವಾಗ ಆಂಬಿಯಂಟ್ ಲೈಟ್ ಇಂದು ನಾನು ತಗೊಂಡ್ರೆ ಸ್ವಲ್ಪ ಡಾರ್ಕ್ ಕನೆಕ್ಷನ್ ಆಗ್ಬೋದು. ಸೊ ಆಂಬಿಯಂಟ್ ಲೈಟ್ ನೋಡ್ಬೋದು ಯಾವ ತರ ಇದೆ ಅಂತ ಈ ಗಾಡಿಗೆ. ಓಕೆ, ಈ ತರ ಡಿಸೈನ್ ಆಗಿ ಬರ್ತಾ ಇರತ್ತಾ ಸರ್ ಇದು? ಓಕೆ. ಮಲ್ಟಿ ಕಲರ್ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರೋದು. ಇದು K4 ಅಂತ ಇದೆ ಮಾಡೆಲ್ ನಂಬರ್. ಆಟೋಮೆಟಿಕ್ ಚೇಂಜ್ ಆಗ್ತಾ ಇರೋದು. ಓಕೆ, ಚೆನ್ನಾಗಿದೆ ಇದು. ಒಂದು ಸೂಪರ್ ಆಗಿರುತ್ತೆ. ಈ ಗಾಡಿಗೆ ರೂಫ್ ರೈಲ್ಸ್ ಬರಲ್ಲ, ರೂಫ್ ರೈಲ್ಸ್ ಆಗ್ತಾ ಇದೀವಿ.
ಓಕೆ. ಇದು ರೂಫ್ ರೈಲ್ಸ್ ಆಗ್ತಾ ಇದೆ. ಇದು ಪಾರ್ಟಿ ಇವ್ರದ್ದು ಸಿಲ್ವರ್ ಬರುತ್ತೆ ಆಕ್ಚುಲಿ. ಇದಕ್ಕೆ ಬ್ಲಾಕ್ ಇದು ಮಾಡಿದೀವಿ. ಇದು ನೀವು ಇನ್ಸ್ಟಾಲ್ ಮಾಡಿರೋದು ಇದು? ಸ್ಟಿಕರಿಂಗ್ ಇದು, ರ್ಯಾಪಿಂಗ್ ಇದು ಸ್ಟಿಕರಿಂಗ್ ಅಲ್ಲಿ ಮಾಡಿದೀವಿ. ಮತ್ತೆ ಈ ಗಾಡಿಗೆ ಅಂದ್ರೆ ಈ ಕಡೆ ಬನ್ನಿ ಒಂಚೂರು. ಇದು ಎಲ್ಲ ಕ್ರೋಮ್ ಪಟ್ಟಿನೇ ಇದು ಬರಲ್ಲ. ಇದು ಕ್ರೋಮ್ ಬಿಲ್ಡಿಂಗು ಆಗ್ತಾ ಇದೆ. ಓಕೆ ಓಕೆ. ಆಮೇಲೆ ಡಾಲ್ಫಿನ್ ಆಂಟಿನಾ, ಶಾರ್ಪಿನ್ ಆಂಟಿನಾ ಆಗ್ತಾ ಇದೆ ಇದಕ್ಕೆ. ಸ್ಪಾಯ್ಲರ್ ಇರುತ್ತೆ ಅಲ್ಲ ಸರ್? ಇಲ್ಲ, ಇದರಲ್ಲಿ ಸ್ಪಾಯ್ಲರ್ ಲುಕ್ ಕೊಟ್ಬಿಟ್ಟಿದ್ದಾರೆ. ಸ್ಪಾಯ್ಲರ್ ಏನು ಬೇಕಾಗಿಲ್ಲ ಈ ಗಾಡಿಗೆ, ಆಲ್ರೆಡಿ ಸ್ಪೋರ್ಟ್ ಕಂಪ್ನಿಯಿಂದಾನೇ ಈ ತರ ಬರುತ್ತೆ ಇದು. ಮತ್ತೆ ಈ ಲೈಟನ್ನು ಇನ್ಸ್ಟಾಲ್ ಮಾಡಿದೀವಿ ಸರ್. ಇದು ಎಲ್ಲ ಕರೆಕ್ಟ್ ಆಗಿ ಫಾಸ್ಟ್ ಮೂವಿಂಗ್ ಇವಾಗ ನೋಡ್ಬೋದು. ಇದು ಏನಲ್ಲ ಬ್ರೇಕ್ ಇಂಡಿಕೇಟರ್ ಇದು ಈ ಲೈಟ್ ಇರಲ್ವಾ ಕ್ರೇಟ್ ಆಗಿ? ಬರಲ್ಲ, ಇದು ಬರೀ ಡಮ್ಮಿ ಕೊಟ್ಟಿರ್ತಾರೆ. ಈ ತರ ನಾವು ಹಾಕಿರೋದು. ಇದು ಬಂದು ಮ್ಯಾಟ್ರಿಕ್ಸ್ ಇಂಡಿಕೇಟರ್. ಸೊ ಇದನ್ನ ನೋಡಿ ಕ್ರೇಟ್ ಆಗಿ ಯಾವ ತರ ಲುಕ್ ಬರ್ತಾ ಇದೆ ಅಂತ. ಆಫ್ ಕರ್ಕೋ, ಪಾರ್ಕಿಂಗ್ ಅಲ್ಲ, ಇಂಡಿಕೇಟರ್ ಆಫ್ ಕರ್ಕೋ ನೋಡಿ ಈ ತರ. ಪಾರ್ಕಿಂಗ್ ಆಗಿದ್ರೆ ಈ ತರ ಜಾಯಿಂಟ್ ಆಗೋದು. ಓಹೋ, ಚೆನ್ನಾಗಿದೆ ಸರ್ ಇದು. ಸೂಪರ್ ಆಗಿದೆ ಸರ್. ಇದು ಬಹಳ ಚೆನ್ನಾಗಿ ಕಾಣುತ್ತೆ, ಗ್ರೇಟ್ ಆಗಿ ಅನ್ಸುತ್ತೆ. ಆಮೇಲೆ ಇನ್ನು ಇದಕ್ಕೆ ಎಲ್ಲ ಆಲ್ಮೋಸ್ಟ್ 70 ಮ್ಯಾಟ್ಸ್ ಆಗ್ತಾ ಇದೀವಿ. ಪಾರ್ಸಲ್ ಟ್ರೇ, ಡಿಕ್ಕಿ ಮ್ಯಾಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ವರ್ಕು. ಎಲ್ಲ ಆಕ್ಸೆಸರೀಸ್ ಇದೆ ನಮ್ಮ ಹತ್ರ. ಕ್ರೇಟಾ ಇಂದ ತಗೊಂಡು ಆಲ್ ಕಾರ್ಸ್ಗಿನ ಎಲ್ಲ ಬೇಸಿಕ್ ಇಂದ ಟಾಪ್ ಎಂಡ್ ಮಾಡ್ತೀವಿ ಆಲ್ಮೋಸ್ಟ್. ಓಕೆ ಸರ್, ಇವಾಗ ಬೇಸಿಕ್ ಇಂದ ಟಾಪ್ ಎಂಡ್ ಆಗಿದೆ ನಿಜ ಇದು. ಸೊ ಜನರಿಗೆ ಏನಿರತ್ತೆ ಅಂದ್ರೆ ಎಷ್ಟು ಖರ್ಚು ಬಂತು ಅಂತ. ಅವರು ಟಾಪ್ ಮಾಡೆಲ್ ತಗೋಬೇಕಂದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲಿ. ಇಲ್ಲ, ಅದರಲ್ಲಿ ಏನಿದೆ ಅಂದ್ರೆ ಒಂದ್ ಮಾತು, ನಿಮ್ಗೆ ಡಿಪೆಂಡ್ಸ್ ಆನ್ ಯುವರ್ ಇದು ಬಜೆಟ್. 50,000 ಫುಲ್ ಮಾಡಿಫೈಡ್ ಮಾಡ್ಬೇಕಾ ಮಾಡ್ಬೋದು. 1 ಲಕ್ಷಗೆ ಮಾಡ್ಬೇಕಾ ಮಾಡ್ಬೋದು. 1.5 ಲಕ್ಷ ಸ್ಪೆಂಡ್ ಮಾಡಿದ್ರೆ ಮಾಡ್ಬೋದು. ಡಿಪೆಂಡ್ಸ್ ನಿಮ್ಮ ಬಜೆಟ್, ಕಸ್ಟಮರ್ ಬಜೆಟ್ ಎಷ್ಟಿರುತ್ತೆ ಆ ಲೆಕ್ಕದಲ್ಲಿ ನಾವು ಅದು ಪ್ಯಾಕೇಜ್ ಮಾಡ್ಕೊಡ್ತೀವಿ. ಸಿಸ್ಟಮ್ ನಲ್ಲಿ ನೋಡಿ, ಇವಾಗ ಇದಕ್ಕೆ ಬ್ಲೋಪಂಗ್ ಸಿಸ್ಟಮ್ 360 ಆಗ್ತಾ ಇರೋದು. ಇದು ಬಂದು 38,000 ಅಪ್ರಾಕ್ಸಿಮೇಟ್ ಬರುತ್ತೆ. ನಿಮ್ಗೆ ಅದೇ ನಿಮ್ಗೆ 20,000 360 ಡಿಗ್ರಿ ಕ್ಯಾಮ್ರಾ ಬಂದ್ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ 80,000 ಡಿಫರೆನ್ಸ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಬೆಸ್ಟ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಹೋಗ್ತದೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲ ನಾರ್ಮಲ್ ಅಂದ್ರೆ ಅದರಲ್ಲಿ ಆಪ್ಷನ್ ಇದೆ, ಪ್ರೀಮಿಯಂ ಆಪ್ಷನ್ ಇದೆ, ಬೇಸಿಕ್ ಆಪ್ಷನ್ ಇದೆ, ಎಲ್ಲ ಆಪ್ಷನ್ ಇದೆ. ಅದು ಒಂದು ಆಲ್ಮೋಸ್ಟ್ ಇದು ಎಲ್ಲ ಫಿನಿಶ್ ಆಗಿದ್ರೆ ನಿಮ್ಗೆ ಬೇಕಂದ್ರೆ ವಿಡಿಯೋ ಮಾಡ್ಕೊಳ್ಸಿ ನೋಡ್ಕೊಳ್ಳಿ. ಸರಿ, ಫಿನಿಶ್ ಆದ್ಮೇಲೆ ಹೇಗಿರೋದು ಅಂತ. ಇವಾಗ ಈ ಗಾಡಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಇದು ಆಲ್ಮೋಸ್ಟ್ ಆಗ್ತದೆ 1.5 ವರೆಗೂ ಆಗ್ತದೆ ಸರ್. ಎಲ್ಲ 1.5 ವರೆಗೆ ಆಗುತ್ತೆ. 1.5 ಆಲ್ಮೋಸ್ಟ್ ಆಗ್ತಾ ಇದೆ. ಅದೇ ಶೋರೂಮ್ ಅಲ್ಲಿ ಅವರು ಒಂದು 2.5 ಲ್ಯಾಕ್ ಖರ್ಚು ಮಾಡೋದು ಟಾಪ್ ಎಂಡ್ ಮಾಡಲಿಗೆ. ಪ್ರೈಸ್ ಬಹಳ ವ್ಯತ್ಯಾಸ ಇರುತ್ತೆ. ಎಲ್ಲಾದ್ರೂ ಚೆಕ್ ಮಾಡಿ ನೋಡ್ಬೋದು, 1-2 ಕೂಡ ಗೊತ್ತಾಗುತ್ತೆ. ಓಕೆ. ಸೊ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ ನಾನೇನಂದ್ರೆ, ಇವ್ರದ್ದು ವರ್ಕ್ ಹೆಂಗಿರತ್ತೆ ಅಂದ್ರೆ, ಇವನ್ ನಿಮ್ಗೆ ಒಂದೊಂದು ಪಾರ್ಟ್ ತೆಗಿಯೋದು ಎಕ್ಸ್ಟ್ರಾ ಟೂಲ್ಸ್ ಇರುತ್ತೆ. ಆ ಟೂಲ್ಸ್ ಯೂಸ್ ಮಾಡ್ಕೊಂಡು ಇವ್ರು ಯೂಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಕಾರ್ ಸೇಫ್ಟಿ ಆಗಿರುತ್ತೆ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಮತ್ತೆ ಯಾವ್ಯಾವ ಗಾಡಿಗೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ? ನೋಡಿ, ಇದೊಂದು ಗಾಡಿಗೆ ವರ್ಕ್ ನಡೀತಾ ಇದೆ. i20ಗೆ ಸೀಟ್ ಕವರ್ಸ್, ಸನ್ ಫಿಲ್ಮ್ ಮತ್ತೆ ಗೋ ಮ್ಯಾಟ್ಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಸರ್ ನಾವು ಮಾಡ್ತಾ ಇದ್ವಿ, ಎಲ್ಲ ಗಾಡಿ ಎಕ್ಸಸರೀಸ್ ಮಾಡ್ತೀವಿ. ಸೀಟ್ ಕವರ್ಸ್ ನೀವು ನೋಡ್ಬೋದು, ಫಿನಿಶಿಂಗ್ ಒಳಗಡೆ ಕೆಲಸ ಆಗ್ತಾ ಇದೆ. ತೋರಿಸ್ಬಿಡ್ತೀನಿ ಬನ್ನಿ ಹಂಗೆ ಏನ್ ಆಗ್ತಾ ಇದೆ ಅಂತ. ಅಂದ್ರೆ ಒಂದು ಸೀಟ್ ಆಗ್ತಾ ಇದ್ದೀರಾ ಸರ್? ಸೀಟ್ ಕವರ್ಸ್ ಆಗ್ತಾ ಇದೆ. ಓಕೆ. i20 ಸೀಟು ಇದು ಫಿನಿಶ್ ಆಗಿದೆ. ಇದೆಲ್ಲ ಕಸ್ಟಮೈಸ್ ಆಕ್ಚುಲಿ. ಇದೆಲ್ಲ ಇದು ರೆಡಿಮೇಡ್ ಕವರ್ ಆಗಿದ್ರೆ ಈ ಫಿನಿಶಿಂಗ್, ಈ ಶೇಪ್ ಎಲ್ಲ ಬರಲ್ಲ ನಿಮ್ಗೆ. ಇದು ಕಸ್ಟಮೈಸ್ ಮಾಡಿದ್ರೆ ಒಳ್ಳೆ ಫಿಟ್ಟಿಂಗ್ ಬರುತ್ತೆ. ಪರ್ಫಾರ್ಮೆನ್ಸ್ ನೋಡೋಕೆ ಬಹಳ ಚೆನ್ನಾಗಿರುತ್ತೆ. ಓಕೆ. ಸೊ ಈ ಸೈಡ್ ನೋಡ್ಬೋದು ವರ್ಕ್ ಆಗ್ತಾ ಇದೆ, ನೋಡ್ಬೋದು ಹೆಂಗ್ ಫಿಟ್ಟಿಂಗ್ ಆಗುತ್ತೆ. ಸೊ ಈ ತರ ಇಲ್ಲಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಸೀಟ್ಸ್ ಎಲ್ಲ. ಇದು ಕಾರಿಗೆ ಬಂದಿದ್ದು ಒರಿಜಿನಲ್ ಸೀಟ್ಸ್ ಈ ತರ ಇರುತ್ತೆ. ಅದ್ರ ಮೇಲೆ ಲೆದರ್ ಕವರ್ಸ್ ಅಲ್ಲ ಸರ್ ಅದು? ಲೆದರ್ ಕವರ್ಸ್ ಮಾಡ್ತಾ ಇರೋದು ಇದು. ಇದೆಲ್ಲ ವಾರಂಟಿ ಇರುತ್ತೆ ಸರ್. ನಿಮ್ಗೆ 3 ರಿಂದ 5 ವರ್ಷವರೆಗೂ ವಾರಂಟಿ ಇದೆ. ನಮ್ಮ ಮೆಟೀರಿಯಲ್, ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ. ಇದೆಲ್ಲ ಡಬಲ್ ಸ್ಟಿಚಿಂಗ್ ಎಲ್ಲ. ಸ್ಟಿಚ್ ಎಲ್ಲ ನೀವೇ ಇಲ್ಲೇ ಮಾಡೋದು? ನಮ್ದೇ ಕಸ್ಟಮೈಸ್ ಸರ್. ಇದೆಲ್ಲ ನಮ್ದೇ ಒಂದು ಫ್ಯಾಕ್ಟರಿನಲ್ಲಿ ಸ್ಟಿಚ್ ಆಗಿ ಬರುತ್ತೆ. ಓಕೆ ಸರ್, ಈ ಗಾಡಿಗೆ ನೋಡಿ ಮತ್ತೆ ಒಂದು 360 ಡಿಗ್ರಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಕಾರ್ಗೆ 360 ಡಿಗ್ರಿ ಕ್ಯಾಮ್ರಾ ಇದು ಭಾಳ ಒಳ್ಳೆ ಬ್ರ್ಯಾಂಡ್ ಆ್ಯಕ್ಚುಲಿ. 360 ಡಿಗ್ರಿ ಕ್ಯಾಮ್ರಾನಲ್ಲಿ ವರ್ಟಿಕಲ್ ಕ್ಯಾಮ್ರಾನು ಬರುತ್ತೆ, ನಿಮಗೆ ನಾರ್ಮಲ್ ಕ್ಯಾಮ್ರಾನು ಬರುತ್ತೆ, ಡಿಫ್ರೆಷನ್ ಬರುತ್ತೆ. ಇದು ಬಂದು ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, 360 ವ್ಯೂ, 360 ಇದು ಒಂದು ರೈಟ್ ಲೆಫ್ಟ್ ವ್ಯೂ, ಇದು ರೈಟ್ ಸೈಡ್ ಲೆಫ್ಟ್ ಸೈಡ್ ವ್ಯೂ ಇದನ್ನು ಬರುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ಬ್ಯಾಕ್ ಫ್ರಂಟ್ ಎರಡೂ ಬರುತ್ತೆ. ಆಮೇಲೆ ಒಂದು ಫ್ರಂಟ್ ನೋಡ್ಬೇಕಂದ್ರೆ ಫ್ರಂಟ್ ಕ್ಲಾರಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪಿನ್ ಟು ಪಿನ್ ಇದರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಪ್ಲಗ್ ಇನ್. ಕ್ರೇಟಾ ಕಾರ್ ಯಾವ ತರ ಇವಾಗ ಮಾಡಿಫೈ ಆಗಿದೆ ಅಂತ ನೋಡಿದ್ರ? ಸೊ ನಿಮ್ಮ ಹತ್ರನೂ ಯಾವ್ದಾದ್ರು ಕಾರ್ ಇದ್ರೆ, ಮೀನ್ಸ್ ಯಾವ್ದಾದ್ರು ನೀವು ಹೊಸ ಕಾರ್ ತಗೊಳ್ತಾ ಇದ್ರೆ, ಏನಾದ್ರು ಬೇಸ್ ಮಾಡೆಲ್ ಪರ್ಚೇಸ್ ಮಾಡಿ ಅಪ್ಡೇಟ್ ಮಾಡಕ್ಕೆ ಎಲ್ಲಾದ್ರೂ ನೋಡ್ತಾ ಇದ್ರೆ, ಈ ಒಂದು ಶಾಪ್ ಬೆಸ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಕಾರ್ ಕಿಂಗ್ಸ್ BTM ಲೇಔಟ್ ಅಲ್ಲಿ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಇವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಆಸ್ ಇಟ್ ಈಸ್ ನಿಮಗೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇಷ್ಟು ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.